ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆ ಮತ್ತೆ ಮುಂದೂಡಲಾಗಿದೆ. ಎಕ್ಸಾಮ್ ಮತ್ತೆ ಎಕ್ಸ್ಟೆಂಡೆಡ್ ಆಗಿದೆ. 16/4/2025 ನಡೀತಕ್ಕಂಥ ಪರೀಕ್ಷೆ ಮತ್ತೆ ಎಕ್ಸ್ಟೆಂಡ್ ಆಗಿದೆ. ನೋಡಿ ಸ್ನೇಹಿತರೆ, 7/4/2025 ಪರೀಕ್ಷೆ ಅಂತ ಎಕ್ಸಾಮ್ ಫೀಸ್ ಕಟ್ಟಿದ್ರಿ, ಟೈಮ್ ಟೇಬಲ್ ಬಂತು, ಎಲ್ಲ ಆಯಿತು. ಕೆಲವೊಂದು ಆರ್ಮಿಯಿಂದ ಅಲ್ಲಿಂದೆಲ್ಲ ರಜೆ ತೊಗೊಂಡು ಊರಿಗೆ ಬಂದಿದ್ದಾರೆ. 7/4 ಅಂದವರು 16/4 ಅಂತ ನೋಟಿಫಿಕೇಶನ್ ರೀಸೆಂಟಾಗಿ ಹೊರಡಿಸಿದರು. 16/4/2025 ಆಯಿತು ಬಿಡಿ, ಅಲ್ಲಿಂದ ರಜೆ ಬಂದಿದ್ವಿ, ಸ್ವಲ್ಪ ಆಬ್ಸೆಂಟ್ ಆದ್ರೆ ಆಯಿತು, ಏನೋ ಒಂದು ಮಾಡಿಕೊಂಡು ಪರೀಕ್ಷೆ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂತ ಮತ್ತೆ ಅಂದ್ಕೊಂಡ್ರೆ, ಇವರು 16/4/2025 ಪರೀಕ್ಷೆ ಇಲ್ಲ, ಮತ್ತೆ ಎಕ್ಸ್ಟೆಂಡ್ ಅಂತ ಹೇಳ್ತಿದ್ದಾರೆ. ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಹೀಗಾದರೆ ನೌಕರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕತೆ ಏನು ಅನ್ನೋದು ಪ್ರಶ್ನೆ ಇಲ್ಲಿ. ರಜೆ ತೊಗೊಂಡು ಊರಿಗೆ ಬಂದಿದ್ದಾರೆ ಅವರೆಲ್ಲ ಎಕ್ಸಾಮ್ಗೋಸ್ಕರ. ಆ ಥರ ಪದೇ ಪದೇ ಎಕ್ಸ್ಟೆನ್ಷನ್ ಮಾಡೋಕ್ಕಾಗಲ್ಲ. ಇಲ್ಲಿ ಲೋಕಲ್ಲು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಏನಾರು ಒಂದು ಮಾಡ್ಬೋದು, ಬಟ್ ಆರ್ಮಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಇದು ಬಹಳಷ್ಟು ಫುಲ್ ಎಫೆಕ್ಟ್ ಆಗುತ್ತೆ ಆರ್ಮಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ಎಕ್ಸ್ಟೆನ್ಷನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಬಟಾಲಿಯನ್ಗಳಲ್ಲಿ ಏನೇನು ಪನಿಷ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅಂತ ನನಗೆ ಗೊತ್ತಿರುತ್ತೆ ವಿಷಯ. ಭಾಳಷ್ಟು ಹಿಂಸೆ ಇದೆ, ತೊಂದರೆ ಆಗುತ್ತೆ. ಇದನ್ನು KSO ಗಮನದಲ್ಲಿ ಇಟ್ಕೊಂಡೆ ಟೈಮ್ ಟೇಬಲ್ ಮಾಡಬೇಕಾಗಿತ್ತು. KPSC ಎಕ್ಸಾಮ್ಸ್ ಬರ್ತಿದ್ದಾವೆ, ಅದು ಇದು ಅಂತ ರೀಸನ್ ಕೊಡ್ತಿದ್ದಾರೆ KSOನವರು. ಯಾಕೆ KPSC ಎಕ್ಸಾಮ್ಸ್ ಅಂತ ಯಾವಾಗಂತ ಮೊದಲು ತಿಳ್ಕೊಳಕ್ಕಾಗಲಿಲ್ಲವ ಇವ್ರಿಗೆ, ಅಷ್ಟು ಇದನ್ನು ಮಾಡ್ತಿಲ್ಲ. ಅದೇ ರೀತಿ ಈಗ ಎಕ್ಸಾಮ್ಸ್ ಎಕ್ಸ್ಟೆಂಡ್ ಮಾಡೋದ್ರಿಂದ ಭಾಳಷ್ಟು ತೊಂದರೆ ಆಗ್ತಿದೆ. ಎಕ್ಸಾಮ್ ಎಕ್ಸ್ಟೆಂಡ್ ಅಷ್ಟೇ ಹೇಳ್ತಾರೆ, ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಈ ಥರ ಆದರೆ ವಿದ್ಯಾರ್ಥಿಗಳ ಕತೆ ಏನು? ದಯಮಾಡಿ ನೀವು ಒತ್ತಡ ಹಾಕಿ. ನಾವು ಆಲ್ರೆಡಿ ಈಗ 16/4 ಅಂತ ಎಕ್ಸ್ಟೆಂಡ್ ಮಾಡಿದಾಗಲೇ ನಾವು KSOಗೆಲ್ಲ ಇದನ್ನು ಮಾಡಿದಾಗೆಲ್ಲ KPSC ಎಕ್ಸಾಮ್ ನಡೀತಿದ್ದಾವೆ ಸರ್, ಅದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. KPSC ಎಕ್ಸಾಮ್ ಮೊದಲೇ ಗೊತ್ತಿರಲಿಲ್ವಾ ನಿಮ್ಗೆ ನಡೀತಾ ಇದ್ದಾವೆ ಅಂತ? ಟೈಮ್ ಟೇಬಲ್ ಅವರು ಎಷ್ಟೋ ದಿನದ ಮೊದಲೇ ಬಿಟ್ಟಿರ್ತಾರೆ KPSC ಅವರು, ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾಯಿದ್ರು, ಅಲ್ರಿ KPSC ಎಕ್ಸಾಮ್ಗೂ KSO ಎಕ್ಸಾಮ್ಗೂ ಏನು ಸಂಬಂಧ, ಅದನ್ಯಾಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ. ನೀವು ಮೈಸೂರಿನಲ್ಲಿ ಬಿಲ್ಡಿಂಗಲ್ಲಿ KPSC ಕ್ಯಾಂಪಸಲ್ಲಿ ಎಕ್ಸಾಮ್ ಬರೀತಿರಲ್ಲ, ಅದನ್ನು ಮಾತ್ರ ನೋಡ್ತಾ ಇದ್ದೀರಾ. ಬೇರೆ ಬೇರೆ ಜಿಲ್ಲೆಗಳಲ್ಲಿ KPSC ಎಕ್ಸಾಮ್ ನಡೆಯೋ ಕಾಲೇಜಲ್ಲೇ KSO ಎಕ್ಸಾಮ್ ಕೂಡ ನಡೀತಿರ್ತವೆ. ಹೀಗಾಗಿ ರಾಜ್ಯಾದ್ಯಂತ ಒಂದೇ ಪ್ರಶ್ನೆ ಪತ್ರಿಕೆ ಏಕಕಾಲಕ್ಕೆ ಸಮಯದಲ್ಲಿ ಪರೀಕ್ಷೆ ನಡೆಯೋದ್ರಿಂದ ಆ ಥರ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಕೆಲವರು ವಿದ್ಯಾರ್ಥಿಗಳು ಕೇಳ್ತಿದಾರಲ್ಲ, ಅವ್ರಿಗೆ ಉತ್ತರ ಹೇಳ್ತಿದ್ದೀನಿ. ಆರ್ಮಿಯಲ್ಲಿ ಇರ್ತಕ್ಕಂಥವ್ರು ಈಗ ಲೋಕಲಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಒಂದು ಪರೀಕ್ಷೆ ಬರಿಬೋದು, ಬಟ್ ಆರ್ಮಿಯಲ್ಲಿ ಇದ್ದವ್ರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಇದನ್ನು KSO ಗಮನದಲ್ಲಿ ಇಟ್ಕೊಂಡು KPSC ಎಕ್ಸಾಮ್ಸ್ ಡೇಟ್ ಏನಿದೆಯೋ ಆ ಡೇಟ್ ಬಿಟ್ಟು ನೆಕ್ಸ್ಟ್ ಡೇನೇ KSO ಎಕ್ಸಾಮ್ ಇರಬೇಕು. ಇವ್ರು ಮತ್ತೆ 10 ದಿನ 15 ದಿನ ಎಕ್ಸ್ಟೆಂಡ್ ಎಲ್ಲ ಹೋಗಬಾರ್ದು. ನೆಕ್ಸ್ಟ್ ಡೇನೇ ಎಕ್ಸಾಮ್ ಇದ್ದರೆ ಮತ್ತಷ್ಟು ಏನೂ ಪ್ರಾಬ್ಲಮ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ 16-17 KPSC ಎಕ್ಸಾಮ್ ಇದ್ದರೆ 18ಗೆ ಎಕ್ಸಾಮ್ ಇಟ್ಬಿಡ್ಬೇಕು ಇವರು. ಭಾಳಷ್ಟು ದಿನ ಎಕ್ಸ್ಟೆಂಡ್ ಮಾಡಬಾರ್ದು. ಇದನ್ನು ನಾನು KSO ಗಮನಕ್ಕೂ ಕೂಡ ತರ್ತೀವಿ. ತಾವು ಕೂಡ ವಿದ್ಯಾರ್ಥಿಗಳು ಪ್ರೆಷರ್ ಹಾಕಿ KSO ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕಾಗಿ ಇರ್ತಕ್ಕಂಥ KSO ವಿದ್ಯಾರ್ಥಿಗಳ ಕಾಳಜಿನೂ ವಹಿಸಲಿ ಅಂತ ಈ ಮೂಲಕ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಇದೇ ರೀತಿ ಏನಾದರೂ ಮತ್ತೆ ಮಾಹಿತಿ ಗೊತ್ತಾದರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.